ಜಂಟಿ ನಿರ್ದೇಶಕರು ಕನ್ಸ್ಯೂಮರ್ ಮತ್ತು ಪ್ರೊಟೆಕ್ಷನ್ ಆ್ಯಕ್ಟಿನ ಅಧಿಕಾರಿಗಳಾದ ಶ್ರೀಶೈಲ್ ಕಂಕರವಾಡಿ ಅವರೇ ಹಾಗೂ ಮೋಟರ್ನಿಂದ ಆಗಮಿಸಿದಂಥ ಡಿ ಕೆ ಭಗವಾನ್ ಬಾಯಿಜಿ ಅವರೇ, ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಾಗರತ್ನಕ್ಕೆ ಅವರೇ, ಬೆಳಗಣ್ಣನವರೇ, ನಾಯಕ ಕನ್ನಡ ಮತ್ತು ವೇದಿಕೆ ಮುಂಭಾಗಿರುವ ಎಲ್ಲ ಸಹೋದರ ಸಹೋದರಿ, ಬಹುಶಃ ಗ್ರಾಹಕ ದಿನಾಚರಣೆ 2ನೇ ಸಲ ನಮ್ಮ ಅಕ್ಕವರು ಏರ್ಪಡಿಸಿದ್ದು. ಸಾಹೇಬ್ ಹೇಳಿದರು, ಸರ್ಕಾರ ಮಾಡುವಂಥ ಕಾರ್ಯಕ್ರಮನ ಇಲ್ಲೇ ಮಾಡ್ತಾ ಇರೋದು ಭಾಳ ಖುಷಿ ಅಂತ. ಈ ಸರ್ಕಾರಿ ಕಾರ್ಯಕ್ರಮ ಪ್ರತಿಯೊಂದರಲ್ಲೂ ನಮ್ಮ ಬ್ರಹ್ಮಕುಮಾರಿ, ಅದು ವಿಶೇಷವಾಗಿ ಬಾಗಲಕೋಟೆ ಸೆಂಟ್ರ್ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಯೋಗ ದಿನ ಇರ್ಬೋದು, ಜಿಲ್ಲಾಧಿಕಾರಿಗಳಿಂದ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಕಾರ್ಯಕ್ರಮ ಮಾಡಿದ್ರು, ಸ್ವಾತಂತ್ರ್ಯ ದಿನಾಚರಣೆ, ಕರ್ನಾಟಕ ಪ್ರಾದೇಶಿಕ ಎಲ್ಲ ಕಾರ್ಯಕ್ರಮ ಜೊತೆಗೆ ಇಲ್ಲಿ ವಕೀಲ ದಿನಾಚರಣೆ, ಸಂವಿಧಾನ ದಿನಾಚರಣೆ, ಯಾವುದೇ ಕಾರ್ಯಕ್ರಮ ಇದ್ದು ಇಲ್ಲಿ ನಮ್ಮ ಅಕ್ಕಂದಿರೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವು ಭಾಳ ವಾಗ್ಮಿದ್ದಾರೆ, ಯಾವುದೇ ವಿಷಯದಲ್ಲಿ ಭಾಳ ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ತಮ್ಮ ಇಲಾಖೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ಕಾರ್ಯಕ್ರಮ ಏರ್ಪಡಿಸಿದ್ರೆ ಅಕ್ಕನ ತಮ್ಮ ಜೊತೆ ಇನ್ವೈಟ್ ಮಾಡಿದ್ರೆ ಭಾಳ ಮಾರ್ಮಿಕವಾಗಿ ತಿಳಿಸ್ತಾರೆ. ಅದನ್ನು ಉಪಯೋಗ ಮಾಡ್ತೀನಿ ಅಂತ ನಾನು ಆಶಿಸ್ತೀನಿ. ಅಕ್ಕ ಹೇಳಿದರು ವಾಸ್ತವಿಕ ಭಾಷಣದಲ್ಲಿ, ಲೌಕಿಕ ಜೀವನದಲ್ಲಿ ಗ್ರಾಹಕರ ಯಾವ ರೀತಿ ಮೋಸ ಆಗ್ತಾರೆ, ಯಾವ ರೀತಿ ಪರಿಹಾರ ಪಡಬೇಕು ಅನ್ನೋದು ಇವರು ಸಾಹೇಬ್ ಹೇಳಿದರು. ಆದ್ರೆ ಅವರು ನಾವು ಎಂಥ ಗ್ರಾಹಕರು, ಹೆಮ್ಮೆಯ ಗ್ರಾಹಕರು, ಭಗವಂತನ ನೇರವಾದ ಗ್ರಾಹಕರು. ನಾವು ಭಗವಂತನ ಪಡೆದಂಥ ಜ್ಞಾನ ನಾವು ಮತ್ತೊಬ್ಬರಿಗೆ ಹಂಚೋದು ನಾವು ನಮ್ಮ ಭಾಗ್ಯ. ಆ ನಿಟ್ಟಿನಲ್ಲಿ ಆಮೇಲೆ ಇದೇ ರೀತಿ ಭಗವಾನ್ ಬಾಯಿಜಿಯು ಸಹ ಆಧ್ಯಾತ್ಮಿಕ ಜೀವನದಲ್ಲಿ ಆಧ್ಯಾತ್ಮಿಕ ನಾವು ನೈತಿಕವಾಗಿ ನಡ್ಕೊಂಡಾಗ, ಅಥವಾ ನಾವು ವ್ಯಾಪಾರಸ್ಥರು ಇಲ್ಲಿದ್ದರೆ ವ್ಯಾಪಾರಸ್ಥರು ಇರ್ಬೋದು, ಗ್ರಾಹಕರು ಇರ್ಬೋದು, ಎರಡ ಆಗ್ಬೋದು. ಆಧ್ಯಾತ್ಮಿಕ ರೀತಿಯಲ್ಲಿ ನಾವು ಜ್ಞಾನ ಪಡ್ಕೊಂಡು ಯಾವಾಗ ಮಾಡಿದಾಗ ಅಥವಾ ಕ್ರಿಯೆ ಮಾಡಿದಾಗ ಸಹ ಮೋಸವಾಗಿ ಸಾಧ್ಯನೇ ಇಲ್ಲ. ಅಂದ್ರೆ ನಮ್ಮಲ್ಲಿ ದುರಾಶೆ ಇರಂಗಿಲ್ಲ. ಎಷ್ಟು ದಿನಕ್ಕೆ ಬಳಕೆ ಬೇಕು, ಎಷ್ಟು ಆಧ್ಯಾತ್ಮಿಕವಾಗಿ, ಅಥವಾ ಅಕಸ್ಮಾತ್ ಯಾವುದೋ ಒಂದು ಖರೀದಿ ಮಾಡಿದಾಗ ಅವರು ಮತ್ತೆ ಚಿಲ್ಲರೆ ಹೆಚ್ಚಿಗೆ ಕೊಟ್ಟರು, ಇಲ್ಲಿಂದ ವಿದ್ಯಾರ್ಥಿಗಳು ಹೆಚ್ಚಿಗೆ ಕೊಟ್ಟು ವಾಪಸ್ ಕೊಡೋದು ಮನೋಭಾವದಲ್ಲಿ ಇದ್ದಾರೆ. ಹೀಗಾಗಿ ನಮ್ಮ ಮನಸ್ಸಿಗೆ ಶಾಂತಿ ಇರುತ್ತೆ, ಅವ್ರಿಗೆ ಅನ್ಯಾಯ ಆಗಲ್ಲ. ಅದೇ ರೀತಿ ನಾವು ಇದ್ದಿದ್ದ ನೋಡ್ತಾ ಇದ್ದೇವೆ, ಬಹಳ ಮೋಸ ಹೋಗ್ತಾ ಇದ್ದೇವೆ. ಒಂದು ದೊಡ್ಡ ಜಾಲನೆ ಇದೆ. ಒಡಿಶಾ ಬೇರೆ ಕಂಟ್ರಿ ರಾಜ್ಯದವರು ನಿಮ್ಗೆ ಹಿಂದೆ ಫೋನ್ ಮಾಡಿ ಸುಮ್ಮ ನಾವು ಬ್ಯಾಂಕಿನ ನಿಮ್ದು ATM ಟೈಮ್ ಬಾರಾಗೈತಿ, ನಾವು ರಿನ್ಯೂವಲ್ ಮಾಡಬೇಕು, ಅಥವಾ ನಿಮ್ದು FD ರಿನ್ಯೂವಲ್ ಮಾಡಬೇಕು, ಅಥವಾ ಯಾವುದೋ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು ನಿಮ್ದು ಕಟ್ಟಿದ ನಾವು ಕಟ್ ಮಾಡ್ತೇವೆ ಅಂತ ಏನೇನೋ ಮೆಸೇಜ್ ಬರ್ತಾವೆ. ನಾವು ಅದಕ್ಕೆ ಏನು ಮಾಡ್ಬೇಕಂದ್ರೆ ಹಿಂದೆ ಉತ್ತರ ಕೊಡಬಾರ್ದು ಅವ್ರಿಗೆ. ಮನೊಂದು ಪೇಪರ್ ಬಂದಿತ್ತು, ಯಾರು ವಿದ್ಯಾವಂತರು ಇಂಗ್ಲೀಷ್ ಹಿಂದಿ ಮಾತಾಡ್ತಾರೆ ಅವರ ಭಾಳ ಮೋಸ ಹೋಗ್ತಾ ಇದ್ದಾರೆ. ಸುಮಾರು ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರು ಬಿಟ್ಟಿಲ್ಲ, ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟಿಲ್ಲ, ಜಡ್ಜಸ್ ಬಿಟ್ಟಿಲ್ಲ, ಮಿನಿಸ್ಟರ್ ಬಿಟ್ಟಿಲ್ಲ. ಸುಮಾರು ಜನ ಕಾಕಂತಾರೆ. ಎಷ್ಟೋ ಜನ ಮರ್ಯಾದೆ ಪ್ರಶ್ನೆಗೆ ಎಷ್ಟೋ ದುಡ್ಡವರು ಅದನ್ನ ಗ್ರಾಹಕರ ಆಯೋಗಕ್ಕೆ ಚಾಲೆಂಜ್ ಮಾಡಂಗಿಲ್ಲ. ಸುಮ್ಮನೆ ಮರ್ಯಾದೆ ಪ್ರಶ್ನೆ ಇಂಥ ಮೋಸ ಅಂತ ಒಂದು ಸಮಾಜಕ್ಕೆ ಆಗ್ತಕ್ಕಂಥ ಮನೋಭಾವ ನಾವು ಕಾಣ್ತಾ ಇದ್ದೇವೆ. ಅದಕ್ಕೆ ನೀವು ಆದಷ್ಟು ರಿಪ್ಲೈ ಕೊಡಬಾರ್ದು. ಅಕಸ್ಮಾತ್ ಕೊಟ್ಟು ನಿಮ್ಮ ಮೊಬೈಲಿಂದ ಅಥವಾ ATM ಮೋಸ ಆದಾಗ ದುಡ್ಡು ಹೋದಾಗ ನಾವು ಮಾಡಬೇಕಾದ ಕೆಲಸ 48 ಗಂಟೆ ಒಳಗೆ ಫಸ್ಟ್ ಬ್ಯಾಂಕಿಗೆ ತಿಳಿಸ್ಬೇಕು. ನಮ್ದೇನು ಬ್ಯಾಂಕ್ ಅಕೌಂಟ್ ಇರ್ತೈತಿ ಅಲ್ಲಿ ತಿಳಿಸ್ಬೇಕು. ಅದೇ ರೀತಿ ಎಲ್ಲ ಜಿಲ್ಲಾದಾಗ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತ ಸಪ್ರೇಟ್ ಪೊಲೀಸ್ ಸ್ಟೇಷನ್ ಐತಿ ಇಲ್ಲಿ ಬಾಗಲಕೋಟೆಯಲ್ಲಿ. ಅಲ್ಲಿ ಮೀಟಾಗಿ ನೀವು ಆನ್ಲೈನ್ ಬುಕ್ ಮಾಡ್ಬೋದು, ಅಥವಾ ಸ್ವತಃ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು. ನಿಮ್ಗೆ ಏನು ಮೋಸ ಆಯ್ತು, ಯಾವ ಅಕೌಂಟಿಂದ ಯಾವ ನಂಬರ್ಗೆ ಫೋನ್ ಮಾಡಿದ್ರೆ ಆ ನಂಬರು, ನಿಮ್ಮ ಅಕೌಂಟ್ ನಂಬರು, ನಿಮ್ಮ ಮೊಬೈಲ್ ನಂಬರು ಎಲ್ಲ ಅಮೌಂಟ್ ಡಿಟೇಲ್ ಕೊಟ್ಟರೆ ಸಾಧ್ಯದಷ್ಟು ಅವ್ರು ಕೇಸ್ ರಿಜಿಸ್ಟರ್ ಮಾಡಿ ಸರ್ಚ್ ಮಾಡಿ ಪ್ರಯತ್ನ ಮಾಡ್ತಾರೆ. ಅಕಸ್ಮಾತ್ ಆಗಿದ್ರು ಬ್ಯಾಂಕಿನ ಜವಾಬ್ದಾರಿ ಐತಿ. ಹಾಗೆ ಒಂದು ಗೈಡೆನ್ಸ್ ಕೊಟ್ಟಾರ. ಗ್ರಾಹಕರು ಕಸ್ಟಮರ್ ಅಕೌಂಟ್ ಏನೋ ಮೋಸ ಆದರೂ ಅದನ್ನ ರಕ್ಷಣೆ ಮಾಡೋದು, ಪ್ರೊಟೆಕ್ಟ್ ಮಾಡೋದು ಬ್ಯಾಂಕಿನ ಜವಾಬ್ದಾರಿ. ನೀವು ಬ್ಯಾಂಕ್ ಬಂದಿಲ್ಲ, ನೀವು ಆನ್ಲೈನ್ ಬುಕ್ ಮಾಡಿ ಅಥವಾ ಆನ್ಲೈನಾಗ ದುಡ್ಡು ಕಳಿಸಿರಿ, ಫೋನ್ ಪೇ ಮಾಡಿರಿ ಅಂತ ಒಂದು ಬ್ಯಾಂಕ್ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ
48 ಗಂಟೆ ಬ್ಯಾಂಕಿಗೆ ನಾವು ತಿಳಿಸಿದ ಆ ಬ್ಯಾಂಕಿನ ಫಾಲೋ ಅಪ್ ಮಾಡಿ ಅದನ್ನ ರಿಕವರ್ ಮಾಡಿ ವಾಪಸ್ ದುಡ್ಡು ಬರೋ ರೀತಿ ಮಾಡೋದು ಅವ್ರ ಜವಾಬ್ದಾರಿ. ಅಕಸ್ಮಾತ್ ಮಾಡದೇ ಇದ್ರು ಅದನ್ನ ನಾವು ಬ್ಯಾಂಕಿನ ವಿರುದ್ಧ ಕೇಸ್ ಹಾಕೋದು. ಒಂದೇದು ನಾವು ಮೋಸ ಹೋಗ್ಬಾರ್ದು, ಒಂದೇದು ಮೋಸ ಹೋಗಿಂದ ರಿಕವರ್ ಮಾಡಕ್ಕೆ ನೀವು ಸುಮ್ಮನೆ ಅಸಹಾಯಕರಾಗಿ ಕೂಡಬೇಡ್ರಿ. ನಮ್ಮ ಬ್ಯಾಂಕಿಗೆ ಸೈಬರ್ ಕ್ರೈಮ್ ತಿಳಿಸಿದ ದಾಖಲೆ ಇಟ್ಕೊಂಡು ಬ್ಯಾಂಕ್ನವರು ನಿಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ, ಪೊಲೀಸರು ಸರಿಯಾಗಿ ತನಿಖೆ ಮಾಡಿಲ್ಲ, ನಮ್ಮ ಗ್ರಾಹಕರ ಆಯೋಗ ಬಂದ್ರೆ ನಾವು ಎಷ್ಟು ನಿಮ್ದು ಅಮೌಂಟ್ ಆಗಿರ್ತೈತಿ ಅದಕ್ಕೂ ಇತ್ತು ಬಡ್ಡಿ ಮತ್ತು ನೀವು ಅನಾವಶ್ಯಕ ಟೆನ್ಷನ್ ಹಾಕೈತೆ ಸರ್ ಮನುಷ್ಯಾಗ ಏನೋ ನಿಷ್ಠೆದ ದುಡ್ಡು ನಾವು ಬ್ಯಾಂಕ್ ಇಟ್ಕೊಂಡಿರ್ತೇವೆ, ಮಕ್ಕಳು ಎಜುಕೇಶನ್ ಹೆಲ್ತ್ ಅಂತಂದು ಇಟ್ಕೊಂಡಿರ್ತೇವೆ ಅಥವಾ ರಿಟೈರ್ಡ್ ದುಡ್ಡು ಇಟ್ಕೊಂಡಿರ್ತೇವೆ. ಅದನ್ನೆಲ್ಲ ಹಿಂಗೆ ಮೋಸ ಆದಾಗ ಎಷ್ಟು ಟೆನ್ಷನ್ ಆಗೈತೆ ಅಂತ ನಾವು ಬಾಬಾ ಜ್ಞಾನದಾಗಿದೆ ಅಂದ್ರು ಪ್ರಾಕ್ಟಿಕಲ್ ಬಂದಾಗ ಸರ್ ಟೆನ್ಷನ್ ಆಗೈತೆ. ಅದಕ್ಕೆ ಮಾನಸಿಕ ಮೆಂಟಲ್ ಅವೇನ್ ಅಂತಂದು ಅದಕ್ಕೆ ಎಕ್ಸ್ಟ್ರಾ ಕಾಂಪನ್ಸೇಷನ್ ಕೊಡ್ತೇವೆ. ಮತ್ತು ನೀವು ವಕೀಲ ಕೊಟ್ಟು ಕೋರ್ಟ್ ಅಟೆಂಡ್ ಖರ್ಚು ಕೊಡ್ತೇವೆ. ಸಾಹೇಬ್ರಿಗಾಗಿ ನಮ್ಮಲ್ಲಿ ಅಪ್ ಟು 5 lakhs ವರೆಗೆ ಫ್ರೀ, ಕೊಡ್ತಿನ ಕೊಡ್ಬೇಕಾಗಿಲ್ಲ. 5 lakhs ಒಳಗೆ ನಿಮ್ಗೆ ಏನಾದ್ರು ರಿಕವರಿಗೆ ಹಾಕ್ಬೇಕಂದ್ರೆ ಕೊಡ್ತಿ ಕೊಡ್ಬೇಕಾಗಿಲ್ಲ. ಭಾಳ ವಿಶೇಷ ಸ್ಪೆಷಲ್ ಆಕ್ಟ್ ಇದು, ಬೇರೆ ಆಕ್ಟಿಕ್ಕಿಂತ ಇದು ಸ್ಪೆಷಲ್ ಆಕ್ಟ್. ಅಂದ್ರೆ 90% ಗ್ರಾಹಕರ ಪ್ರತಿಯೊಬ್ಬರು ನಾಗರಿಕರು ಗ್ರಾಹಕರಾಗಿ ಆಗ್ತಾರೆ. ಎಲ್ಲರೂ ಒಂದಿನ ಒಂದು ಸಮಸ್ಯೆ ಇರೋದ್ರಿಂದ ವಿಶೇಷ ಆಕ್ಟ್ ಮಾಡಿ, ಪ್ರೊಟೆಕ್ಷನ್ ಆಕ್ಟ್ ಅಂತ ಮಾಡಿ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಮಾಡಿ 5 ಲಕ್ಷ ಮೇಲ್ಪಟ್ಟು 10 ಲಕ್ಷ ಒಳಗಿದ್ರು ಬರೀ 200 ರೂಪಾಯಿ ಕೊಡಬೇಕು. 10 ಲಕ್ಷ ಮೇಲ್ಪಟ್ಟು 50 ಲಕ್ಷವರೆಗಿದ್ರು 400 ರೂಪಾಯಿ ಕೊಟ್ಟರೆ ಅಪ್ ಟು 50 ಲಕ್ಷವರೆಗೆ ನೀವು ಪರಿಹಾರ ಪಡಕ್ಕೆ ನಮ್ಮಲ್ಲಿ ಜಿಲ್ಲಾ ಅಧಿಕಾರ ಐತಿ. ಅಕಸ್ಮಾತ್ ಭಾಳ ದುಡ್ಡು ಹೋಗಿತ್ತಂದ್ರೆ 50 ಲಕ್ಷ ಮೇಲ್ಪಟ್ಟಿದ್ರೆ ಸ್ಟೇಟ್ ಲೆವೆಲ್ ಒಂದು ಗ್ರಾಹಕರ ಆಯೋಗ ಇರುತ್ತೆ, ಅಲ್ಲಿ ನಾವು ಕಂಪ್ಲೇಂಟ್ ಕೊಡ್ಬೋದು. 20 ಕೋಟಿ ಮೇಲ್ಪಟ್ಟಿದ್ರೆ ಡೈರೆಕ್ಟ್ ದೆಹಲಿಯಾಗಿರ್ತೀವಿ ಕನ್ಸಲ್ ಕಮಿಷನ್ ಅಂತ, ಅಲ್ಲಿ ನಾವು ಪರಿಹಾರ ಪಡೆಯೋಕ್ಕೆ ಅವಕಾಶ ಇದೆ. ಆಮೇಲೆ ನಾವು ಸ್ವಲ್ಪ ಭಾಳ ವಿಚಾರ ಮಾಡಬೇಕು. ಸುಮ್ಮನೆ ಬಡ್ಡಿ ಆಸೆಗೆ ನಮ್ಮಲ್ಲಿ ರಿಟೈರ್ಡ್ ಆದ ಆಫೀಸರ್ಸ್ ಎಲ್ಲರೂ ಹೋಗಿ ಕೋಆಪರೇಟಿವ್ ಸೊಸೈಟಿಗೆ ಇಟ್ಕೊಡ್ತಾರೆ. ಫ್ರೀ ನ್ಯಾಷನಲ್ ಬ್ಯಾಂಕ್ ಇದೆ, ಯಾವುದೇ ನ್ಯಾಷನಲ್ ಬ್ಯಾಂಕ್ ಇಟ್ಟರೆ ನಿಮ್ಗೆ ಸೆಕ್ಯೂರಿಟಿ ಇರ್ತೈತಿ. ಪೋಸ್ಟಲ್ ಡಿಪಾರ್ಟ್ಮೆಂಟ್ನಾಗ ಎಲ್ಲ ರೀತಿಯ ಸ್ಕೀಮ್ ಅದಾವೆ, ಅಲ್ಲಿ ಇಟ್ಟು ನಿಮ್ಗೆ ಗ್ಯಾರಂಟಿ ಸೆಕ್ಯೂರಿಟಿ ಇರ್ತೈತಿ. ಬಡ್ಡಿ ಕಡಿಮೆ ಇರ್ಬೋದು, ಬಟ್ ಗ್ಯಾರಂಟಿ ಇರ್ತೈತಿ, ಮನಸ್ಸಿಗೆ ನಮ್ಗೆ ಫ್ರೀ ಇರ್ತೈತಿ. ಇವರು ಸೊಸೈಟಿ ಏನ್ ಮಾಡ್ತಾರ, ಡಬಲ್ ಬಡ್ಡಿ ಕೊಡ್ತಾವ ಅನ್ನೋ ಆಸೆ ಇರ್ತಾರ, ಅಥವಾ ನಿಮ್ಗೆ ಯಾವುದೇ ದಾಖಲೆ ತಿನ್ಬೇಕಾದ್ರೆ ಒಂದು RTC ಸಾಕು, ಒಂದು FD ಕೊಡ್ತಾರ. ಅವ ಭಾಳ ಮನವೊಲಿಸಿ ನಿಮ್ಗೆ ಆಸೆ ತೋರಿಸ್ತಾರ ಬಡ್ಡಿದ. ಹಾಗೆಲ್ಲ ಹೇಳಿದ್ರು 5 ವರ್ಷ ಮೆಚೂರ್ ಆಗಿ ಮಾಡ್ತೀನಿ ಅನ್ನೋ ಸ್ಪುಂಟ್ ಆ ದಾಖಲೆ ಇಲ್ಲ ಈ ದಾಖಲೆ ಎಲ್ಲ ಅವ್ರು ತಕ್ಕ ಕೊಟ್ರ ಅಂತಂದು ಏನೋ ಹಾಕಿ FD ಅಮೌಂಟ್ ಮೆಚೂರ್ ಅಮೌಂಟ್ ಕೊಡಲ್ಲ, ಆ ಕೆಲಸ ಮಾಡೋದಲ್ಲ ನಮ್ಮಲ್ಲಿ. ಆ ಸೊಸೈಟಿನ ಎಕ್ಸಿಸ್ಟೆನ್ಸ್ ಇಲ್ಲ. ಅವರೆಲ್ಲ ಸ್ವಲ್ಪ ರಾಜಕೀಯದ ಪ್ರಭಾವಿತ ಅಂತ ಸೊಸೈಟಿ ಮಾಡಿರ್ತಾರ, ಮಿಸ್ಅಪ್ರೇಷನ್ ಮಾಡ್ಕೊಂಡು ಆ ಸೊಸೈಟಿ ಕ್ಲೋಸ್ ಮಾಡಿ ಹೋಗಿಬಿಟ್ಟಿರ್ತಾರೆ. ಇವನ್ ನಾವು ಎಷ್ಟೋ ಸಲ ಆರ್ಡರ್ ಮಾಡಿದ್ರು ರಿಕವರಿ ಆಗಿಲ್ಲ, ಲಾಕ್ ಆಗಿರ್ತೈತೆ ಸೊಸೈಟಿ. ಅದಕ್ಕೆ ಅಂತ ಆಸ್ಪದ ನಾವು ಸ್ವಲ್ಪ ಬಡ್ಡಿ ಕಡಿಮೆ ಇರ್ತಿದ್ದಿಲ್ಲ, ಅದು ಉಪಯೋಗ ಮಾಡಬೇಕು.